ನೋಡಿ, ಕರ್ಕಾಟಕ ರಾಶಿ ಅಂದ ತಕ್ಷಣದಲ್ಲಿ ಪುನರ್ಸು ನಕ್ಷತ್ರದ 4ನೇ ಪಾದ, ಪುಷ್ಯ ನಕ್ಷತ್ರದ 4 ಪಾದದವರೆಗೆ, ಆಶ್ಲೇಷ ನಕ್ಷತ್ರದ 4 ಪಾದದವರೆಗೆ ಅಧಿಪತಿ ಚಂದ್ರ ಆಗಿದ್ದಾನೆ. ಚಂದ್ರ ಚರರಾಶಿಯ ಅಧಿಪತಿ, ರಾಣಿಗ್ರಹದ ಅಧಿಪತಿಯಾಗಿರತಕ್ಕಂಥವ್ರು, ರಾಣಿಗ್ರಹ ಅಂತ ಹೇಳ್ತಾರೆ ಅವನಿಗೆ. ಸ್ತ್ರೀ ಗ್ರಹವಾಗಿರತಕ್ಕಂಥವನು. ಸ್ತ್ರೀಯರಿಗೆ ಈ ವರ್ಷದಲ್ಲಿ ಅತ್ಯಂತ ವಿಶೇಷವಾದಂತಹ ಫಲಗಳು ಕಾಣಿಸ್ತದೆ. ಸ್ತ್ರೀಯರು ಮಾಡುವಂತಹ ಉದ್ಯೋಗ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗುವಂತಹ ಲಕ್ಷಣಗಳಿದ್ದಾವೆ. ಈಗಾಗಲೇ ಮೀನರಾಶಿಯಲ್ಲಿದ್ದಾನೆ ಅವನು. ಉತ್ತರಾಭಾದ್ರ ನಕ್ಷತ್ರ ಮೀನರಾಶಿಯಲ್ಲಿ ಇವತ್ತಿನ ದಿವಸ ಇದ್ದಾನೆ. ಶನಿಯ ನಕ್ಷತ್ರದಲ್ಲಿ ಇರುವುದರಿಂದ ಸ್ವಲ್ಪ ಕಷ್ಟದಾಯಕ ಇರತಕ್ಕಂತಹದ್ದು. ಸ್ತ್ರೀಯರಿಗೆ ಮಾತು ಬಹಳ ಆಗ್ತದೆ, ಮಾತಿನ ಮಲ್ಲಿಯರು ಅಂತ ಹೇಳ್ತಾರೆ, ಅಥವಾ ಅವಾಚ್ಯ ಶಬ್ದಗಳು ಜಾಸ್ತಿ ಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದು, ಕೆಡುಕುಂಟಾಗುವಂತಹ ಸಾಧ್ಯತೆ ಸ್ತ್ರೀಯರಿಗೆ. ಹೊಸ ಉದ್ಯೋಗವನ್ನು ಕಂಡುಕೊಳ್ಳೋಣ ಅಂತ ಇದ್ದು ಉದ್ಯೋಗವನ್ನು ಬಿಟ್ಟುಕೊಂಡು ಉದ್ಯೋಗ ಸಿಗದೇ ಇರುವಂತಹದ್ದು, ಸಿಕ್ಕಿದ ಉದ್ಯೋಗವನ್ನು ಸರಿಯಾಗಿ ಮಾಡದೇ ಇರುವಂತಹದ್ದು, ಜೊತೆಯಲ್ಲಿ ಅಪವಾದಗಳು, ಅವಮಾನ ಇತ್ಯಾದಿಗಳು ಆಗುವಂತಹ ಸಾಧ್ಯತೆ ಇರ್ತದೆ. ಕಾರಣ ಚಂದ್ರನೂ ಚಂಚಲನೆ, ಸ್ತ್ರೀಯರು ಚಂಚಲೆಯರೇ. ಆದ್ದರಿಂದ ಈ ರೀತಿಯಲ್ಲಾಗುವಂತಹ ಸಾಧ್ಯತೆಗಳು ಈ ವರ್ಷದಲ್ಲಿ. ಕಾರಣ ಏನು ಅಂತಂದರೆ, ಪರಾಭವ ನಾಮ ಸಂವತ್ಸರ ಪ್ರತಿಯೊಬ್ಬರಿಗೂ ಸಹಿತವಾಗಿ ಪರಾಭವವನ್ನು ಕೊಡುವಂತಹ ಸಾಧ್ಯತೆ ಇದೆ. ಜೊತೆಯಲ್ಲಿ ಅದರಲ್ಲೂ ಕರ್ಕಾಟಕ ರಾಶಿಯ ರಾಜಕೀಯದಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗಂತೂ ಸಾಕಷ್ಟು ತೊಂದರೆಗಳು. ಒಬ್ಬರ ಮೇಲೆ ಒಬ್ಬರು ತೆಗಳ್ತಾ ಇರೋದು, ಮೂದಲಿಸ್ತಾ ಇರೋದು, ಅಥವಾ ಒಬ್ಬರಿಂದ ಮತ್ತೊಬ್ಬರು ಬೈತಾ ಇರೋದು, ಬೈಸ್ಕೊಳ್ತಾ ಇರೋದು ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ರಾಜಕೀಯದವರನ್ನ ಸ್ತ್ರೀಯರೇ ಜಾಸ್ತಿಯಾಗಿ ಬೈಯುವಂತಹ ಸಾಧ್ಯತೆ ಬರ್ತದೆ. ಆದ್ದರಿಂದ ತುಂಬ ಜಾಗೃತಿಯಾಗಿರಬೇಕು ರಾಜಕೀಯದಲ್ಲಿರ್ತಕ್ಕಂತಹ ವ್ಯಕ್ತಿಗಳು. ಜೊತೆಯಲ್ಲಿ ಚಂದ್ರನು ಉತ್ತರಾಭಾದ್ರ ನಕ್ಷತ್ರ ಮೀನರಾಶಿಯಲ್ಲಿ ಇವತ್ತಿನ ದಿವಸ ಇರುವುದರಿಂದ ಹೃದಯ ರೋಗಗಳು ಜಾಸ್ತಿ ಆಗುವಂತಹ ಸಾಧ್ಯತೆ. ಚಿತ್ತಂತು ಚೇತೋ ಹೃದಯಂ ಸ್ವಾಂತಂ ಹೃನ್ ಮಾನಸಂ ಮನಃ. ಮನೋಕಾರಕ ಅಂತಹ ಚಂದ್ರ ಕರ್ಕಾಟಕ ರಾಶಿಗೆ ಅಂದರೆ ದೇಹದ ನಮ್ಮ ಹೃದಯ ಭಾಗಕ್ಕೆ ಅಧಿಪತಿಯಾಗಿರ್ತಕ್ಕಂಥವನು. ಆ ಹೃದಯದ ಕಾಯಿಲೆಗಳು ಜಾಸ್ತಿ ಆಗುವಂತಹ ಸಾಧ್ಯತೆಗಳಿರ್ತವೆ. ಅದರಲ್ಲೂ ಸ್ತ್ರೀಯರಿಗೆ ಜಾಸ್ತಿಯಾಗಿ ಕಾಣಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ತುಂಬ ಜಾಗ್ರತೆ ಇರಬೇಕು. ಜೊತೆಯಲ್ಲಿ ವಸ್ತ್ರ ವ್ಯಾಪಾರಿಗಳಿಗೆಲ್ಲ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಸಾಕಷ್ಟು. ಸಿದ್ಧ ಉಡುಪು ಅಥವಾ ವಸ್ತ್ರ ವ್ಯಾಪಾರಿಗಳು, ನಿಮಗೆಲ್ಲ ಅನುಕೂಲತೆಗಳು ಉಂಟಾಗುವಂತಹ ಸಾಧ್ಯತೆಗಳು. ಇನ್ನು ದ್ರವ ಪದಾರ್ಥಗಳು, ರಸ ಪದಾರ್ಥಗಳು ಇತ್ಯಾದಿಗಳನ್ನು ವ್ಯಾಪಾರ ವ್ಯವಹಾರವನ್ನು ಮಾಡುವವರಿಗೆ ಅಭಿವೃದ್ಧಿ ಇದೆ. ಕೃಷಿ ವಲಯದಲ್ಲಿ ಸಾಕಷ್ಟು ಬದಲಾವಣೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಕೆಲವರು ಮಾಡಿದ್ರಾಯಿತು ಅಂತ ಕೃಷಿಯನ್ನೇ ಮಾಡದೆ ಬಿಡುವಂತಹ ಸಾಧ್ಯತೆ ಇದೆ. ಕೆಲವರು ಅಧಿಕವಾಗಿ 2 ಬೆಳೆಯನ್ನು ಬೆಳೆಯೋಣ ಅಂತ ಈ ವರ್ಷದಲ್ಲಿ 2 ಬೆಳೆಯನ್ನು ಬೆಳೆಯುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಭತ್ತ, ಗೋಧಿ ಅಥವಾ ಭತ್ತ, ರಾಗಿ ಈ ರೀತಿಯಲ್ಲಿ 2 ಬೆಳೆಯನ್ನು ಬೆಳೆದು ಸ್ವಲ್ಪ ಬಲಾಢ್ಯರಾಗುವಂತಹ ಸಾಧ್ಯತೆಯು ಕಂಡುಬರ್ತದೆ. ನೋಡಿ, ನಿಮ್ಮ ರಾಶಿಯ ಗುರುವಿನ ಪ್ರವೇಶ ಆಯಿತು ಜೂನ್ 1ನೇ ತಾರೀಕಿಗೆ ಅಂದ ತಕ್ಷಣದಲ್ಲಿ 2 ಯೋಗಗಳು ನಿಮಗೆ ಬರ್ತಾ ಇದೆ. ಒಂದು ಗಜಕೇಸರಿ ಯೋಗ, ಇನ್ನೊಂದು ಹಂಸ ಯೋಗ. ನಿಮಗೆ ಇದ್ದಕ್ಕಿದ್ದಾಗೆ ದೇಹದಲ್ಲಿ ಒಂದು ರೀತಿಯಂಥ ವಿಶೇಷವಾದಂತಹ ಚೈತನ್ಯ ಆರಂಭವಾಗ್ತದೆ. ಎಲ್ಲ ಹಿಮ್ಮಡಿಯನ್ನು ಊರಿ ನಡೆಯುವವರೆಲ್ಲ ಹಿಮ್ಮಡಿ ಬಿಟ್ಟು ಮುಂದಿನ ಕಾಲದಲ್ಲೇ ಓಡಾಡುವಂತಹ ಒಂದು ಸನ್ನಿವೇಶಗಳು, ಹಂಸಗಳು ನಡೆಯೋದು ಹಾಗೆ ಅಲ್ವೇ? ಆ ರೀತಿಯಲ್ಲಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಆಡಂಬರ, ಮಂಗಲ ಕಾರ್ಯಗಳು ಅಥವಾ ವಿಶೇಷವಾದಂತಹ ಯಾವುದಾದ್ರೂ ಫಂಕ್ಷನ್ ಅರ್ಥಾತ್ ಯಾವುದಾದ್ರೂ ಕಾರ್ಯಗಳು, ಅವುಗಳ ಮೂಲಕವಾಗಿ ನೀವು ಜನಮನ್ನಣೆಯನ್ನು ಗಳಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ. ಪಶ್ಚಿಮ ದಿಕ್ಕು, ದಕ್ಷಿಣ ದಿಕ್ಕಿನಲ್ಲಿ ದುರ್ಗಾಮಾತೆಯ ಮಂದಿರಕ್ಕೆ ಹೋಗಿ ಪೂಜೆ ಪುನಸ್ಕಾರ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ, ಜೊತೆಯಲ್ಲಿ ಧರ್ಮಸ್ಥಳದ ಮಂಜುನಾಥನ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ ಈ ಪರಾಭವ ನಾಮ ಸಂವತ್ಸರವನ್ನು ಸುಭಿಕ್ಷವಾಗಿ ಕಾಣಲಿಕ್ಕೆ ಸಾಧ್ಯತೆ ಇದೆ ಕರ್ಕಾಟಕ ರಾಶಿಯವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.